1981ರಿಂದ ಹೋರಾಟ ಮಾಡ್ತಾ ಇದ್ದೇವೆ. 84ರಿಂದ ಅವರ ವಿರುದ್ಧ ಹೋರಾಟ ಮಾಡಿದ್ದೇವೆ. ಅನೇಕ ಹೋರಾಟ ಮಾಡಿದ್ದೇವೆ. ಮಾಮೂಲಿ ದೊಡ್ಡ ಮಾತಲ್ಲ. ನಾಳೆ ಬೆಳಿಗ್ಗೆಯನ್ನು ನಾವು ಜನ ಸೇರಿಸಿ ಹೋರಾಟ ಮಾಡುವಂತ ಕೆಲಸಕ್ಕೆ ಇವತ್ತು ನೀರಿನ ಬಗ್ಗೆ ಹೋರಾಟ ಮಾಡಿದಾಗ ನಮ್ಮ ಜಸ್ಟ್ ಆಪರೇಷನ್ ಕೊಡಲಿಲ್ಲ. ಅವಾಗ ಯಾರು ಮನುಷ್ಯರು ಬಂದು ಯಾರು ಬಂದಿಲ್ಲ. ನೀವು ಬಿಜೆಪಿ ಹೋರಾಟ ಮಾಡ್ತಾರೆ ಮನುಷ್ಯರ ಬಂದು ಯಾರು ಬಂದು ನಾಳೆ ಯಾರು ಬರ್ತಾರೆ ನೋಡ್ರಿ. ಈಗ ನನಗೆ ಕೆಲವು ಮಾಹಿತಿ ಕೊಟ್ಟಾರೆ ಯಾರ್ಯಾರು ಎಷ್ಟು ಪರಿಸರವಾಗಿ ಕೊಟ್ಟಾರ ಅಂತ ಹೇಳಿ. ಅಂದ್ರೆ ಅವ್ರ ಬಗ್ಗೆ ಅದನ್ನೇ ತಪ್ಪಿಲ್ಲ, ಯಾಕೆಂದ್ರೆ ಅವ್ರ ವಿರುದ್ಧ ಬಿಡ್ತಾರೆ. ಈ ಪರಿಸ್ಥಿತಿಗೆ ಅದನ್ನ ಹೆಚ್ಚಿಗೆ ಮಾತಾಡೋದಿಲ್ಲ. ನಾವು ಒಂದು ವಾರದಲ್ಲಿ ಒಂದು ಸಂತೋಷ ಕೊಟ್ಟಿದ್ದಲ್ಲಿ ಎಲ್ಲರೂ ಸಭೆ ಇರ್ತೇವೆ. ಆ ಸಭೆಗಳು ಮುಂದಿನ ಒಂದು ಹೋರಾಟದ ತಯಾರಿ ಮಾಡ್ತೇವೆ. ನಾಳೆ ಬೆಳಿಗ್ಗೆ ಅಂದ್ರೆ ನಿಮ್ಗೆ ಯಾರ್ಯಾರಿಗೆ ನಂಬರ್ ಕೊಟ್ಟಿದ್ದಾರೆ 108 ಜನ ಎಲ್ಲ ಜನ ಅಲ್ಲಿ ಹೋಗ್ರಿ. ಕಮಿಷನರ್ ಹತ್ರಕ್ಕೆ ಪೇಪರ್ಸ್ ಕೊಡ್ರಿ, ಚಾವಿ ಕೊಡ್ರಿ, ನೀರು ಕೊಡ್ರಿ ಅಂತ ಹೇಳಿ ಧೈರ್ಯವಾಗಿ ನೀವು ಕೇಳ್ಬೋದು. ಅದಕ್ಕೆ ನಿಮ್ಮಲ್ಲ ನೀವು ದುಡ್ಡು ತುಂಬಿದ್ದೀರಿ, ನಿಮಗೆ ಸೆಂಕ್ಷನ್ ಆಗಿದೆ, ನಿಮ್ಗೆ ಆದೇಶ ಪತ್ರ ಕೊಟ್ಟಿದ್ದಾರೆ. ಅದರ ಪ್ರಕಾರ ನೀವು ಪ್ರಯತ್ನ ಒಂದು ವಾರವರೆಗೆ ನೀವು ಎಲ್ಲಿದೆ ಮಾಡಬೇಕು. ಎಷ್ಟು ಜನಕ್ಕೆ ಮನೆಯಲ್ಲಿ ಹೋಗಬೇಕಾದ್ರೆ ಹೋಗಿ ಅದು ಹಾಕಿಲ್ಲ. ಮುಂದಿನ ಕಾರ್ಯಕ್ರಮ ನಾವು ರೂಪಿಸ್ತೇವೆ. ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ನಮ್ಮ ಜೊತೆ ಇದ್ದರೆ ನಾವು ನಿಮ್ಮ ಜೊತೆ ನಿಂತು ಹೋರಾಟ ಮಾಡ್ತೇವೆ ಅಂತೇಳಿ ಈ ಒಂದು ಸಭೆ ಮೂಲಕ ನಮಗೆ ಹೇಳ್ತಾ ಇದ್ದೇನೆ. ನಾವು ಯಾರು ಇದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದು ಅವಶ್ಯಕ. ಯಾಕಂದ್ರೆ ಇಂಥ ಬಹಳಷ್ಟು ಕ್ಯಾಂಡಿಡೇಟ್ ನೋಡಿ ಅಲ್ಲ 1951ರಲ್ಲಿ ಹೋರಾಟ ಮಾಡುವಾಗ ನಮಗೆಲ್ಲ ಯಾರು ಏನಾದಕ್ಕೆ ಲಕ್ಷ್ಯ ಕೊಡುವುದಿಲ್ಲ. ಇವತ್ತು ನಮಗೆ ಸರ್ಕಾರವೇ ಅನ್ಯಾಯ ಮಾಡ್ತಾ ಇದೆ. ಇವತ್ತು ಇರುವ ನುಡಿ ಸರ್ಕಾರವೇ ನಮ್ಮ ದುರ್ಗವನ್ನು ಅನ್ಯಾಯ ಮಾಡ್ತಾ ಇರುವಾಗ ನಾವೆಲ್ಲರೂ ಗಟ್ಟಿಯಾಗಿ ನಿಂತು ಇದರ ಬಗ್ಗೆ ಹೋರಾಡೋಣ. ನೀವೆಲ್ಲರೂ ಸಹಕರಿಸುತ್ತಿದ್ದೇವೆ ಹೇಳಿ ಸಹಕರಿಸ್ತೇವೆ ಅಂತ ಹೇಳಿಲ್ಲ. ಏನು ಹೋರಾಟ ಮಾಡುವ ಎಲ್ಲರೂ ಬರ್ತೀರಿ. ನೀವು ಮೊದಲು ಸಭೆ ಬಂದರೆ ಆಮೇಲೆ ನಾವು ಹೋರಾಟ ಕಾರ್ಯಕ್ರಮ ನಾವು ನಿಮಗೆ ತಿಳಿಸ್ತೇವೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಗರಸಭೆಯಲ್ಲಿ ಏನಾದರೂ ತೊಂದರೆ ಆದರೆ ನಾನು ನಿಮಗೆ ಬರ್ತೇನೆ. ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ಯಾವಾಗ ಬೇಕಾದ್ರೆ ಕೈಬಹುದು. ಮೊದಲು ನೀವು ಹೋಗ್ಬೇಕು. ನೀವು ಹೋಗಿ ನಿಮ್ಗೆ ಏನೇನು ಬೇಕು ಅಷ್ಟು ಹೇಳ್ಬೇಕು. ಚಾವಿ ಕೊಡಿ ಅಂತ ಹೇಳಬೇಕು. ಎಲ್ಲ ಕೇಳಿ ಆ 36 ಮನೆ ಒಂದು ಲೀಸ್ಟ್ ಇದೆ, ಅದು ಸಹ ಬಿಡುಗಡೆ ಮಾಡ್ತೇನೆ. ಅವರು ಸಹ ಹೋಗಿ ಮನೆ ಕೊಡಿ ಸಭೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಬ್ಯಾಂಕಿನ ಪ್ರಾಬ್ಲಮ್ ಹೇಳಿದ್ರೆ ಅದು ಕೇಳಿಲ್ಲ. ಬೇರೆಯವರು ಬ್ಯಾಂಕ್ ಅವರಿಗೆ ನೋಟಿಸ್ಕೊಂಡೇ ಅವರಿಗೆ ದೇವರು ಕೇಳುವಂತ ಬ್ಯಾಂಕಿಗೆ ಕೊಡಲಿಲ್ಲ, ಕೆಪಾಸಿಟಿ ಕೊಡಲಿಲ್ಲ. ನಾವೆಲ್ಲ ಅವ್ರ ಮನೆಗೆ ಹೋಗಿದ್ದೀವಿ. ಅವ್ರ ಮನೆಗೆ ಹೋಗಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ, ಕೇಳಿಲ್ಲ. ಈ ಇದೆ. ಇದನ್ನು ನಾವು ಡೌನ್ಲೋಡ್ ವಿರೋಧ ಮಾಡುವುದಿಲ್ಲ, ಪ್ರತಿಭಟಿಸುವುದಿಲ್ಲ, ಸುಧಾರಣೆ ಆಗುವುದಿಲ್ಲ ಅಂತ ಹೇಳಿ ಈ ಸಭೆ ಮೂಲಕ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಗೆ ಬೆಳಗಾವಿಯಿಂದ ನಮ್ಮ ಮಿತ್ರರು ಬಸವರಾಜರು ಫೋನ್ ಮಾಡಿಕೊಳ್ಳೆ ಬಂದ್ಬಿಟ್ಟು ಇನ್ನೂ ಮುಂತಾದಿಂದ ಬರಬೇಕಿತ್ತು, ಬರಲಿಕ್ಕಾಗಿಲ್ಲ. ನಾವು ನಮ್ಮ ಸಮಿತಿ ಅವರೆಲ್ಲರಿಗೂ ಆಭಾರಿದ್ದೇವೆ ಅಂತ ಮಾತನ್ನು